ಅತ್ತೆ, ಆ ಬ್ಯಾಗ್ ಕೊಡಿ. ಯಾಕೆ ಕೊಡ್ಬೇಕೆ? ಅದು ನಮ್ ದುಡ್ಡು, ನಮ್ ಮನೆ ಮಾರಿ ದುಡ್ಡದು. ಏನೇ ಯಾವಾಗ್ಲೂ ನಿಮ್ ದುಡ್ಡು ಮಾತ್ರ ನೆನ್ಪಿರೋದಾ? ನಾನ್ ನಿಮಗೆ ಕೊಟ್ಟ ದುಡ್ಡಿನ ಬಗ್ಗೆ ನೆನ್ಪಿದ್ಯೋ ಇಲ್ವೋ? ಅದೆಲ್ಲ ಆಮೇಲೆ, ಮೊದ್ಲು ಆ ದುಡ್ಡು ಕೊಡು ರತ್ನಮಾಲ. ಏನಪ್ಪಯ್ಯ, ಏನು ಇದು ನ್ಯಾಯನಾ? ನಿನ್ ದೊಡ್ಡ ಮಗ ಬದುಕಿದ್ದಾಗ ಮೂಟೆ ಮೂಟೆ ದುಡ್ಡು ತಗೊಂಡ್ ಹೋಗ್ತಿದ್ದ. ಅವನ್ ಮೇಲ್ ಹೋದ್ಮೇಲೂ ಕೂಡ ದುಡ್ಡು ಕೊಟ್ಟಿದ್ ನಾನೇ ಅಲ್ವಾ? ಆಮೇಲೆ ನಿಮ್ ಅವಶ್ಯಕತೆಗೆಲ್ಲ ದುಡ್ಡು ಕೊಟ್ಟಿದ್ ನಾನೇ ತಾನೇ? ಏನೋ ಇಲ್ ನೋಡೋ, ನಿನ್ನಿಬ್ರು ಮಕ್ಕಳು ಎಷ್ಟು ತಗೊಂಡಿದ್ದಾರೆ ಅಂತ ನಿನಗ್ ಗೊತ್ತಿದ್ಯಾ ಏನೋ? ಆ ದುಡ್ಡಿಗೆಲ್ಲ ನಾವು ಬಡ್ಡಿ ಕಟ್ಕೊಂಡ್ ಬರ್ತಿದೀವಲ್ವಾ ಅದಕ್ಕೆ? ಏನೇ ನೀನ್ ಕೊಟ್ಟಿರೋ ಬಡ್ಡಿಗಳು? ಯಾವಾಗ ಕಟ್ಟಿದ್ರ ಹೇಳಿ? ಇಲ್ಲೋಡೋ, ಅದಕ್ಕೆ ಈ ದುಡ್ಡು ನಾನು ಜಮಾ ಮಾಡ್ಕೋತಾ ಇದ್ದೀನಿ. ಅತ್ತೆ, ದಯವಿಟ್ಟು ಈಗ ಹಾಗೆ ಮಾಡಬೇಡಿ ಅತ್ತೆ. ಆ ದುಡ್ಡು ನಮ್ಮಮ್ಮನ್ನ ಗಲ್ಫಿಂದ ಬಿಡಿಸಿ ಕರ್ಕೊಂಡ್ ಬರೋದಕ್ಕೆ. ರತ್ನಮಾಲ, ಇದು ಅನ್ಯಾಯ. ಮೊದ್ಲು ಆ ದುಡ್ಡು ಕೊಡು. ಅಯ್ಯಪ್ಪ, ಯಾವ್ದಪ್ಪ ಅನ್ಯಾಯ? ಹಸೆ ಮನೆ ಮೇಲ್ ಕೂತು ತಾಳಿ ಕಟ್ಬೇಕಾಗಿರೋ ನನ್ ಮಗನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತು ಹಾಗೆ ಮಾಡಿದ್ದಾರೆ. ಅದು ಅನ್ಯಾಯ ಅನ್ಸ್ತಿಲ್ವಾ ನಿನಗಪ್ಪಯ್ಯ? ತಪ್ಪು ಮಾಡಿದಾನೆ, ಶಿಕ್ಷೆ ಅನುಭವಿಸ್ತಿದ್ದಾನೆ. ಅವನ್ ಎಲ್ಲಿರ್ಬೇಕಿತ್ತೋ ಅಲ್ಲೇ ಇದ್ದಾನೆ. ಈಗ ಊರೆಲ್ಲ ನೆಮ್ಮದಿಯಾಗಿದೆ. ನೆಮ್ಮದಿಯಾಗಿದ್ಯಾ ಊರೆಲ್ಲ? ಏಯ್, ನಾನ್ ನಿಮ್ಮನ್ನ ಇಲ್ಲಿ ನೆಮ್ಮದಿಯಾಗಿರೋಕ್ ಬಿಡೋದಿಲ್ಲ. ಅವ್ರ ಮಾತನ್ನ ನೀವು ತಲೆಗೆ ಹಾಕೋಬೇಡಿ ಅತ್ತೆ. ಆ ದುಡ್ಡು ಕೊಡಿ ಅತ್ತೆ. ಏನೇ ಕೊಡೋದು? ಈ ಬಡ್ಡಿ ರತ್ನಮಾಲಾ ಹತ್ರ ಒಂದ್ಸಲ ದುಡ್ಡು ಬಂದ್ಮೇಲೆ ವಾಪಸ್ ಕೊಡೋ ಅನ್ನೋ ಮಾತೇ ಇಲ್ಲ ನೋಡು. ಏಯ್, ಬಂದ್ರ ತಗೊಂಡು ಬಂದ್ರ. ಏನೇ ಇದೆಲ್ಲ? ಹೊರಗ್ ಹಾಕ್ತಿದ್ರ? ರಾಮಪ್ರಭಾ, ನಾನ್ ನಿಮ್ ಮನೆನ ಕೊಂಡ್ಕೊಂಡೆ. ಈ ಮನೆನ ನಾವ್ ನಿನಗ್ ಮಾರ್ಲಿಲ್ವೇ? ಸುಮ್ನೆ ನಿಂತ್ಕೋ. ಓ ನಾಗೇಶ್ ರಾವು, ಅಮ್ಮ, ಇಲ್ಲೋಡು, ಇವನ್ ಯಾರ್ ಅನ್ಕೊಂಡಿದ್ಯಾ? ಇವನು ನನ್ ಕಡೆಯವನು. ನಾನ್ ಕೊಟ್ಟ ದುಡ್ಡಲ್ಲೇನೆ ನಿಮ್ ಮನೆನ ತಗೊಂಡಿದ್ದು. ಏನೋ ಈ ಮನೆನೂ ಇಲ್ಲ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕದ್ಕೆ? ದಯವಿಟ್ಟು ನಮ್ಗೆ ಮನೇಲಿರಕ್ ಬಿಡಿ ಅತ್ತೆ. ನಮ್ಮನ್ನ ಈ ಮನೆಯಿಂದ ನೀವ್ ಆಚೆ ಹಾಕಿದ್ರು ಪರವಾಗಿಲ್ಲ. ನಮ್ಮಮ್ಮನ್ನ ಬಿಡಿಸ್ಕೊಂಡ್ ಬರೋದಕ್ಕೆ ಆ ದುಡ್ಡನ್ನ ನಮಗ್ ಕೊಡಿ ಅತ್ತೆ. ಏಯ್, ಯಾರ್ ಕೇಳಿದ್ರು ಕೊಡಲ್ಲ ಅಷ್ಟೇ. ಯಾಕ್ ಕೊಡ್ಬೇಕು ಹೇಳು? ನನ್ ಮಗನ್ನ ಜೈಲ್ ಪಾಲು ಮಾಡಿದ ನಿಮ್ನೆಲ್ಲಾರ್ನು ಅಷ್ಟು ಸುಲಭವಾಗಿ ಹೇಗ್ ಬಿಡ್ತೀನಿ ಅಂತ ಅನ್ಕೊಂಡ್ರಿ? ರತ್ನಮಾಲ, ಮಕ್ಕಳ ಮೇಲೆ ಕರುಣೆ ತೋರಿಸು. ದುಡಿದಿದ್ ಕೊಟ್ಟು ಅವ್ರ ಅಮ್ಮನ್ನ ಬಿಡಿಸ್ಕೊಳ್ಳಿ ಬಿಡು. ಓಹೋ, ನಿನ್ ಸೊಸೆನ ಬಿಡಿಸ್ಕೊಂಡ್ ಬಂದು ನಿನ್ ಸೊಸೆ ನಿನ್ ಮಕ್ಕಳ ಜೊತೆ ನೀನ್ ಸಂತೋಷವಾಗಿದ್ರೆ ನಾನು ನನ್ ಮಗ ಜೈಲಲ್ಲಿದ್ದಾನೆ ಅಂತ ಕೊರಗ್ತಾ ಇರ್ಬೇಕಪ್ಪಯ್ಯ? ಅತ್ತೆ, ಆ ದುಡ್ಡು ಬಿಟ್ಟು ನಮಗ್ ಬೇರೆ ದಾರಿ ಇಲ್ಲ. ಅಮ್ಮನ್ನ ಗಲ್ಫಿಂದ ಕರ್ಕೊಂಡ್ ಬರೋದಕ್ಕೆ ದಯವಿಟ್ಟು ಅದನ್ನ ಕೊಟ್ಬಿಡಿ ಅತ್ತೆ. ಇನ್ನು ಎಷ್ಟ್ ಹೊತ್ತು ಮಾಡ್ತಿರೋ? ಅತ್ತೆ, ನೀವೇ ನಮಗ್ ದಿಕ್ಕು ಅತ್ತೆ. ನಮ್ಮಮ್ಮನ ಕಾಪಾಡಿ ಅತ್ತೆ. ದಿಕ್ಕಿಲ್ದವ್ರಿಗೆಲ್ಲರಿಗೂ ದೊಡ್ಡ ದಿಕ್ಕಾಗಿ ಹೋಗಿ ಈಗ ನನ್ ಜೀವ ಆಗಿದ್ ನನ್ ಮಗನ್ ಕೂಡ ದೂರ ಮಾಡ್ಕೊಂಡಿದೀನಿ ಕಣೆ ಅಮ್ಮಿ. ಇನ್ ನಾನ್ ಯಾರಿಗೂ ದಿಕ್ಕು ಪಕ್ಕೋ ಆಗಲ್ಲ ನೋಡು. ಹಾಗೆ ಹೇಳ್ಬಿಡಿ ಅತ್ತೆ. ಅವಳನ್ನ ಯಾಕೆ ದುಡ್ಡು ಕೇಳ್ತಿದ್ಯಾ? ಅವಳು ದುಡ್ಡು ಕೊಡಲ್ಲ. ನೀನ್ ಸುಮ್ನಿರು ಗಾಯತ್ರಿ. ನಾನ್ ಕೊಡಲ್ಲ. ಅತ್ತೆ, ತಪ್ಪಾಯ್ತು ಅತ್ತೆ. ನಮ್ಮನ್ನ ಕ್ಷಮಿಸ್ಬಿಡಿ ಅತ್ತೆ. ಬೇಕಾದ್ರೆ ನಾನ್ ನಿಮ್ ಕಾಲ್ ಹಿಡ್ಕೋತೀನಿ. ನೀನ್ ಅವಳ ಕಾಲ್ ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಗೆ ದುಡಿಯೋ ಶಕ್ತಿ ಇದೆ, ಕೆಲ್ಸ ಮಾಡ್ತಿದೀವಿ. ಹೇಗಾದ್ರೂ ಮಾಡಿ ಅಮ್ಮನ್ ಬಿಡ್ಸೋಕೆ ದುಡ್ಡು ಅರೇಂಜ್ ಮಾಡೋಣ. ಅತ್ತೆ, ಗಾಯತ್ರಿ ಮಾಡಿದ ತಪ್ಪಿಗೆ ನಾವ್ಯಾಕೆ ಶಿಕ್ಷೆ ಅನ್ಭವಿಸ್ಬೇಕು? ಏಯ್, ನಾನ್ ಮಾಡಿದ್ದು ತಪ್ಪಲ್ಲ, ಒಳ್ಳೆ ಕೆಲ್ಸ. ಒಬ್ಬ ಕ್ರಿಮಿನಲ್ಗೆ ಶಿಕ್ಷೆ ಕೊಡ್ಸಿದ್ದೀನಿ. ನನ್ ಮಗ ಕ್ರಿಮಿನಲ್ಲ, ಮತ್ ನೀನೇನೆ ಸಮಾಜ ಉದ್ಧಾರ ಮಾಡೋ ಸಂಘ ಸಂಸ್ಥೆ ಆಗಿದ್ಯಾ? ಸರಿ ಕಣೆ, ಹಾಗೆ ಅನ್ಕೊಳೆ.
ಯಾವ ಜಾಗ ಯಾವ ಆಸರೆ ಇಲ್ದೆ ಇದ್ರೆ ಆಗ ಅರ್ಥ ಆಗತ್ತೆ ಕಣೆ ನಿಮ್ಗೆಲ್ಲಾನು. ನಿನ್ನ ಅಣ್ಣನ ಕುಟುಂಬನ ಈಗ ಬೀದಿ ಪಾಲ್ ಮಾಡ್ತಿದ್ಯಾ? ಏ ಅಪ್ಪಯ್ಯ, ನೀನ್ ಹೀಗೆ ಎಷ್ಟು ಡೈಲಾಗ್ ಹೇಳಿದ್ರು ನಾನ್ ತಲೆಗೆ ಹಾಕೊಳ್ಳಲ್ಲ. ಏಯ್ ಹೋಗಿ ನಿಮ್ಗೆ ಯಾವ್ದಾದ್ರು ವಸ್ತು ಗೀಸ್ತು ಬೇಕಾಗಿದ್ರೆ ಹೋಗ್ ತಗೊಳ್ಳಿ. ನೀನ್ ಹೋಗಯ್ಯ, ಆಮೇಲೆ ಮಾತಾಡೋಣ. ಏ ಹೋಗ್ರಯ್ಯ. ಅತ್ತೆ ಆ ದುಡ್ಡು ಕೊಡಿ ಅತ್ತೆ, ಪ್ಲೀಸ್ ಅತ್ತೆ, ನಿಮಗ್ ಕೈ ಮುಗಿತೀನಿ. ಆ ದುಡ್ಡು ನಮಗ್ ತುಂಬಾ ಮುಖ್ಯ ಅತ್ತೆ, ದಯವಿಟ್ಟು ಕೊಡಿ ಅತ್ತೆ. ಅತ್ತೆ ಸಮಾಧಾನ ಮಾಡ್ಕೊಂಡು ಸುಮ್ನಿರು ಗಾಯತ್ರಿ. ಈ ಫೈಲ್ಸ್ ಡಾಕ್ಯುಮೆಂಟ್ಸ್ ಇಂದಾನೆ ಅನಂತು ಗಾಯತ್ರಿ ಒಂದಾದ್ರು. ಇದನ್ನ ಸುಟ್ಟು ಹಾಕೋ ತನಕ ದರಿದ್ರ ದೂರ ಆಗಲ್ಲ. ಇಲ್ಲೇ ಇಟ್ಟಿದ್ನಲ್ಲ. ಅಣ್ಣ, ಆ ಫೈಲ್ ಎಲ್ಲೋ ಮಿಸ್ ಆಗಿರೋ ಹಾಗಿದೆ. ಏಯ್, ಅದು ಹೇಗೋ ಮಿಸ್ ಆಗುತ್ತೆ? ಅಣ್ಣ, ಮೊನ್ನೆ ಅಷ್ಟೇ ಆ ಫೈಲ್ನ ನಾನೇ ನೋಡಿದ್ದೆ. ಹಾಗಾದ್ರೆ ಎಲ್ಲೋ ಇರಬೇಕು ತಾನೆ. ಲೈ, 50 lakhs ಚೆಕ್ ಕಣೋ. ಪಾಂಡುರಂಗರಾವ್ ಅವ್ರಿಗೆ ಫುಲ್ ಪೇಮೆಂಟ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಈಗ ಏನೋ ಮಾಡೋದು? ನೋ 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 ನೋ. ಹೊರಡಿ. ಬಾಮ್ಮ ಬಾ, ಬರಮ್ಮ ಗಾಯತ್ರಿ. ಹೋಗೆ. ಏಯ್ ಹೋಗ್ರ. ಹೋಗೆ. ಮತ್ತೆ ಮನೆ ಹತ್ರ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ಬೇಜಾರಾಗ್ಬೇಡ ಅಕ್ಕ. ಎಲ್ಲ ಆದ್ಮೇಲೆ ಏನ್ ಬೇಜಾರ್ ಮಾಡ್ಕೊಂಡು ಏನ್ ಲಾಭ? ಆಗ್ಲಿಂದ ನಮ್ಮಮ್ಮ ಮನೆ ಮಾರ್ಬೇಡಿ ಅಂತ ಹೇಳ್ತಾನೆ ಇದ್ಲು. ಇವ್ರೆಲ್ ಕೇಳ್ತಾರ ಬಿಡು. ರಮಪ್ರಭಾ, ಆಗಿರೋದ್ರ ಬಗ್ಗೆ ಯಾಕೀಗ? ಆಗ್ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡು. ಏನಾಯ್ತೀಗ? ಮನೆ ಮಾರಿದ ದುಡ್ಡನ್ನ ಆ ರತ್ನಮಾಲ ತಗೊಂಡ್ಲು. ಕೈಯಲ್ಲಿ ನಯಾ ಪೈಸಾ ಇಲ್ಲ. ಇದ್ದಿದ್ ಸ್ವಲ್ಪ ದುಡ್ಡನ್ನು ಇಲ್ಲಿ ನೋಡಿ, ಇವಳು ನಿಂತೋಗಿದ್ ಮದ್ವೆಗೆ ಪೂರ್ತಿ ಖರ್ಚು ಮಾಡಿದ್ವಿ. ನಮ್ ಪರಿಸ್ಥಿತಿ ಈಗ ಬೀದಿಗೆ ಬಂದಿದೆ. ಏನ್ ಮಾಡೋದೀಗ? ಹೀಗ್ ಮಾಡಿದಾರೆ ಇವ್ರು. ಅಪರ್ಣ ಗಾಯತ್ರಿ ದೊಡ್ಡಮ್ಮ ಇರ್ಲಿಲ್ಲ ಅಂದಿದ್ರೆ ನಾವ್ಯಾವತ್ತೋ ಬೀದಿ ಪಾಲಾಗ್ಬೇಕಾಗಿತ್ತು. ಏನಿದು ಚಿಕ್ಕಿ, ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ಬೇಕಾ? ಸುಮ್ನೆ ಇರು ಗಾಯತ್ರಿ. ನನಗ್ ಗೊತ್ತಾಗಲ್ಲ ಅಕ್ಕ, ನೀನ್ ಸುಮ್ನೆ ಇರು. ಆ ಮನೆ ಅಮ್ಮಂಗೋಸ್ಕರ ಮಾರಿದ್ವಿ. ಅವಳು ಬಂದ್ ತಗೋತಾಳೆ ಅಂತ ನಮ್ಗೇನಾದ್ರೂ ಕನ್ಸ್ ಬಿದ್ದಿತ್ತಾ ಏನು? ಆ ವಿಷಯ ಬಿಡಿ. ಊರಲ್ಲಿ ಎಲ್ಲೋ ಒಂದ್ ಕಡೆ ಬಾಡಿಗೆ ಮನೆ ಸಿಗುತ್ತೆ. ಸಂಜೆ ಒಳಗೆ ಯಾವ್ದಾದ್ರು ಮನೇಲಿ ಮಾತಾಡಿ ಆ ಮನೆಗೆ ಹೋಗೋಣ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಿ. ಯಾವ್ದೋ ಒಂದ್ ಮನೆ ಸಿಗುತ್ತೆ. ಅದಕ್ಕೆ ಅಡ್ವಾನ್ಸ್ ಕೊಡ್ಬೇಕು. ಅದನ್ನೆಲ್ಲಿಂದ ತರ್ತಾರೋ? ಅಷ್ಟಕ್ಕೂ ಹೇಳ್ಬೇಕು ಅಂದ್ರೆ ಗಂಗಕ್ಕ ಕಡೆಯಿಂದ ಕೂಡ ದುಡ್ಡು ಬರೋದ್ ನಿಂತಿದೆ ಅಲ್ವಾ? ನಾವೇನು ಸುಮ್ನೆ ಮನೇಲಿ ಕುತ್ಕೊಂಡು ಅಲ್ ನೋವು ಇಲ್ ನೋವು ಅಂತ ಬಿಟ್ಟಿಯಾಗಿ ತಿಂತಿಲ್ಲ ಚಿಕ್ಕಿ. ಏನೇ ನಮ್ಮಮ್ಮನ್ ನೋಡ್ಕೊಂಡು ಅನ್ಬಾರ್ದು ಅಂತ ಇದೆಯಲ್ಲ. ನಾನು ಚಿಕ್ಕಿಗ್ ಮಾತ್ರ ಅಲ್ಲ, ನಿನಗ್ ಕೂಡ ಹೇಳಿದ್ದು. ಅದ್ ನಿನಗ್ ಅರ್ಥ ಆಗ್ಲಿಲ್ಲ. ಏನೇ ಚಿಕ್ಕಮ್ಮ, ಜಗಳ ಬೇಡ. ನಾನು ಗಾಯತ್ರಿ ಅಣ್ಣ ಜಾಬ್ ಮಾಡ್ತಿದೀವಿ ಅಲ್ವಾ, ಹೋಗಿ ಏನೋ ಒಂದ್ ಪ್ರಯತ್ನ ಮಾಡಿ ದುಡ್ಡು ತಗೊಂಡ್ ಬರ್ತೀವಿ.
ನಾನು ಕೂಡ ಟ್ರೈ ಮಾಡ್ತೀನಿ. ನಿನ್ಗಿರೋ ಜೂಜಾಟದ ಹುಚ್ಚಿಗೆ ನಿನ್ ನೋಡಿ ದುಡ್ಡು ಯಾರು ಕೊಡ್ತಾರೋ? ನಿಮ್ ಮಗ ಅಂತ ಗೊತ್ತಾದ್ರೆ ಖಂಡಿತ ದುಡ್ಡು ಕೊಡಲ್ಲ. ಏಯ್, ಬೇಡ ಅಣ್ಣ, ನಾನು ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ಸ್ಯಾಲ್ರಿ ಅಡ್ವಾನ್ಸ್ ಕೇಳಿ ತಗೊಂಡ್ ಬರ್ತೀನಿ. ಮೊದ್ಲು ಆ ಕೆಲ್ಸ ಮಾಡು. ನಮ್ಗಿರೋ ದಿಕ್ಕು ಅಂದ್ರೆ ನೀನೇ ಅಲ್ವಾ? ಗಾಯತ್ರಿ, ಬಾ, ನಾವು ಸ್ಕೂಲ್ ಹತ್ರ ಹೋಗಿ ಬರೋಣ. ನಡಿ ಅಕ್ಕ. ಬಾ. ಅಮ್ಮ, ಅಪರ್ಣ, ನಿನಗೆ ಫೋನ್ ಮಾಡೋಣ ಅನ್ಕೊಂಡೆ, ನೀನೇ ಬಂದೆ. ಸರ್, ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್. ಹೇಳಮ್ಮ. ನನಗೆ ಅರ್ಜೆಂಟಾಗಿ ಸ್ವಲ್ಪ ದುಡ್ಡು ಬೇಕು ಸರ್. ಅಮ್ಮ, ಅದು ನನ್ನ ಹತ್ರ ಈಗ ಅದು ನಾನೇನು ನಿಮ್ಮ ಹತ್ರ ಸಾಲ ಕೇಳ್ತಿಲ್ಲ ಸರ್. ನನ್ನ ಸ್ಯಾಲ್ರಿಲಿ ಅಡ್ವಾನ್ಸ್ ಕೊಡಿ. ನೆಕ್ಸ್ಟ್ ಮಂತ್ ಸ್ಯಾಲ್ರಿಲಿ ಕಟ್ ಮಾಡ್ಕೊಳ್ಳಿ ಸರ್. ಸಾರಿ ಅಮ್ಮ, ಸ್ಯಾಲ್ರಿ ಅಡ್ವಾನ್ಸ್ ಕೊಡೋದಕ್ಕಾಗಲ್ಲ. ಇದಕ್ಕೂ ಮುಂಚೆ ತುಂಬಾ ಸಲ ಕೊಟ್ಟಿದ್ದೀರಲ್ಲ ಸರ್. ಆಗ ನೀನು ಈ ಸ್ಕೂಲಲ್ಲಿ ಟೀಚರ್ ಆಗಿದ್ದೆ. ಈಗ ನಿನ್ನ ಟೀಚರ್ ಕೆಲಸದಿಂದ ತೆಗ್ದಿದ್ದಾರಮ್ಮ. ಅದ್ಯಾಕೆ ಸರ್? ನಮ್ಮ ಅಕ್ಕ ಏನ್ ತಪ್ಪು ಮಾಡಿದ್ಲು ಅಂತ? ತಪ್ಪು ಮಾಡಿದ್ದು ನಿಮ್ಮ ಅಕ್ಕ ಅಲ್ಲಮ್ಮ, ಸ್ಕೂಲ್ ಮ್ಯಾನೇಜ್ಮೆಂಟ್. ಸ್ಕೂಲ್ ಬೋರ್ಡ್ ಮೆಂಬರ್ ಆಗಿ ನಿಮ್ಮ ಅತ್ತೆ ಆಗಿರೋ ರತ್ನಮಾಲಾ ಅವ್ರನ್ನೇ ತಗೊಂಡಿದ್ದಾರೆ. ಅವ್ರು ತನ್ನ ಅಧಿಕಾರನ ಯೂಸ್ ಮಾಡಿಕೊಂಡು ನಿನ್ನ ಈ ಕೆಲಸದಿಂದ ತೆಗ್ದಿದ್ದಾರಮ್ಮ. ಇದು ತುಂಬಾ ಅನ್ಯಾಯ ಸರ್. ನಾನು ಮ್ಯಾನೇಜ್ಮೆಂಟ್ ಜೊತೆ ತುಂಬ ಫೈಟ್ ಮಾಡಿದೆಮ್ಮ, ಬಟ್ ನೋ ಯೂಸ್. ಈ ವಿಷಯ ಹೇಳೋಣ ಅಂತಾನೆ ನಿನಗೆ ಫೋನ್ ಮಾಡಬೇಕು ಅಂದ್ಕೊಂಡೆ, ನೀನೇ ಬಂದೆ. ಇಷ್ಟು ದಿನ ನನ್ನ ಅಕ್ಕ ಚೆನ್ನಾಗಿ ಪಾಠ ಮಾಡಿದ್ದಕ್ಕೆ ನೀವು ಒಳ್ಳೆ ಸನ್ಮಾನ ಮಾಡಿದ್ರಿ ಸರ್. ಸಾರಿ ಅಮ್ಮ, ನನ್ನಿಂದ ಏನು ಮಾಡೋಕ್ಕಾಗಲಿಲ್ಲ. ಬಾ, ಈ ಸ್ಕೂಲ್ ಇಲ್ಲ ಅಂದ್ರೆ ಬೇರೆ ಸ್ಕೂಲ್. ನಿನಗೆ ಅರ್ಹತೆ ಇದೆ ಅಕ್ಕ. ಬಾ ಹೋಗೋಣ. ಬಾ ಅಕ್ಕ. ನಿಲ್ರೆ ಸೊಸೆರ. ಏನೇ ಹಿಡಂಬಿ, ಎಲ್ಲಿಗೆ ಹಾರ್ಕೊಂಡ್ ಹಾಗೆ ಹೋಗ್ತಿದ್ದೀರಾ? ಅಯ್ಯಯ್ಯಯ್ಯೋ, ಏನ ನನ್ ಮುದ್ಸೊಸೆ, ಯಾಕೆ ಅಳ್ತಿದ್ಯಾ? ಓಹೋ, ಈ ಕೆಲಸದಿಂದ ನೀನ್ ತೆಗ್ದಾಕ್ಬಿಟ್ರಾ? ನೀನೇ ಅಲ್ವಾ ನಮ್ಮ ಅಕ್ಕನ ಕೆಲ್ಸದಿಂದ ತೆಗ್ದಿದ್ದು? ಈಗೇನು ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಿದ್ಯಲ್ಲ. ಗೊತ್ತಾಯ್ತಾ? ಇನ್ನು ನಿಮ್ಗೆ ಪೂರ್ತಿ ಗೊತ್ತಿಲ್ದಲೇ ಇರೋ ವಿಷಯ ತುಂಬಾ ಇದೆ. ನಿಮ್ಮ ಅಕ್ಕನ ಕೆಲ್ಸ ಮಾತ್ರ ಅಲ್ಲ, ಏ ಹಿಡಂಬಿ, ನಿನ್ ಕೆಲ್ಸ ಕೂಡ ಹೋಗಿದೆ. ಏನೇ ಪ್ರತಿ ವಿಷಯಕ್ಕೂ ಅಂತ ಶಾಕ್ ಆಗ್ತಿದ್ದೀರಾ? ಏಯ್, ನಿನ್ ಕೆಲ್ಸ ಮಾತ್ರ ಅಲ್ಲ ಕಣೆ, ಅದೇ ನಿನ್ ಅಣ್ಣ ಇದಾನಲ್ಲ ಕರಿಹಂದಿ, ಜೂಜಿನ ಹುಚ್ಚ, ಅವನು ಕೂಡ ಕೆಲ್ಸಿನ ತಗ್ಸಿದೀನಿ. ಈ ಹಳೆ ಕೆಲ್ಸ ಹೋಯ್ತು ಅಂದ್ರೇನು, ಬೇರೆ ಕೆಲ್ಸ ಸಿಗತ್ತೆ ಅಂತ ಓಡಾಡಿದ್ರಿ ಅನ್ಕೊಳ್ಳಿ. ಕಾಲ್ ಸೌದೋಗಿ, ಚಪ್ಲಿ ಸೌದೋಗಿ, ನೋವು ಬರದ್ಬಿಟ್ರೆ ಈ ಊರಲ್ಲಿ ಯಾರು ನಿಮಗ್ ಕೆಲ್ಸ ಕೊಡಲ್ಲ, ಕೊಡಕ್ಕೂ ಬಿಡಲ್ಲ. ಅಕ್ಕ, ಬಾ ಹೋಗೋಣ. ನಿಲ್ಲೇ ಹಿಡಂಬಿ, ನಾನಿನ್ನು ತುಂಬಾ ಹೇಳ್ಬೇಕು ಕಣೆ, ಆತರ ಮಾಡ್ದೆ ಇರಿ. ಇಲ್ಲಿ ನೋಡು, ಈ ಊರಲ್ಲಿ ಇನ್ನು ಯಾರು 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 ಏನು ಕೊಡಲ್ಲ. ತಿನ್ನೋದಕ್ಕೆ 1 ಪೈಸೆ ಸಹಾಯ ಮಾಡಲ್ಲ, ಮನೆ ಕೊಡಲ್ಲ, ಏನ್ ಮಾಡಕ್ಕೂ ಬಿಡಲ್ಲ ನಾನು. ನೀವುಗಳನ್ನ ದಾರಿಗೆ ಬಂದು ನನ್ ಕಾಲಿಗೆ ಬಿದ್ದು ಕ್ಷಮಿಸ್ಬಿಡಿ ಅತ್ತೆ ಅಂತ ಕೇಳ್ಕೊಂಡ್ರೆ, ನನ್ ಮಗ ಜೈಲಿಂದ ಹೊರಗ್ ಬಂದ ತಕ್ಷಣನೇ ಅವನನ್ನ ಮದ್ವೆ ಆಗಿ ನೀವೆಲ್ಲರೂ ನನ್ನ ಮನೆಯಲ್ಲೇ ನನ್ನ ಆಸರೆನಲ್ಲೇ ಚೆನ್ನಾಗಿ ಬದುಕೋ ಅವಕಾಶ ಮಾಡ್ಕೊಡ್ತೀನಿ ನಿಮ್ಗೆ. ತಗೊಳ್ಳಿ.
ಈ ಆಫರ್ ನಿಮಗೆ ಕೊಡ್ತಿದ್ದೀನಲ್ವಾ, ಆ ಮರದ ಕೆಳಗ್ ಬಟ್ಟೆ ಗಿಟ್ಟೆ ಎಲ್ಲ ಇದೆ ಅಲ್ವಾ, ಅದೆಲ್ಲ ತಗೊಂಡು ನಮ್ಮ ಮನೆಗ್ ಬಂದ್ಬಿಡಿ. ನಾನು ಮನ್ಸು ಬದಲಾಯಿಸೋ ಮೊದ್ಲೇ ತೀರ್ಮಾನ ಮಾಡ್ಬಿಡಿ. ನಾನ್ ನಿಮ್ಮೆಲ್ಲರಿಗೋಸ್ಕರ ಎದುರು ನೋಡ್ತಾ ಇರ್ತೀನಿ. ಬರ್ತೀನಿ ಹಿಡಂಬಿ, ಬಂದ್ಬಿಡಿ. ಅನಂತ್, ಏನು ನೆನೆಯಿಂದ ತುಂಬಾ ಡಲ್ ಆಗಿದೆಯಾ? ಏನಾಯ್ತು? ಹಾ, ಏನಿಲ್ಲ ಅಣ್ಣ. ಏನು ಇಲ್ಲ ಅಂದ್ರೆ ಯಾಕೋ ಹೀಗಿದ್ಯಾ? ಎಲ್ರೂ ಕೃಷ್ಣ ಹುಷಾರಾಗಿದ್ದಾನೆ ಅನ್ನೋ ಖುಷಿಲಿದ್ರೆ ನೀನೇನೋ ಏನಾಯ್ತು ನಿನ್ಗೆ? ಮಾಮ್, ಹಾಗೇನಿಲ್ಲ, ನಾನು ಖುಷಿಯಾಗೇ ಇದ್ದೀನಿ. ನೀನ್ ಖುಷಿಯಾಗಿದ್ರೆ ಹೇಗಿರ್ತೀಯ ಅಂತ ನಮಗ್ ಗೊತ್ತಿಲ್ವಾ? ಮಾಮ್, ಹಾಗೇನಿಲ್ಲ. ಆ ಪಾಂಡುರಂಗರಾವ್ ಅವ್ರ ಫೈಲ್ ಕಾಣಿಸ್ತಿಲ್ಲ ಅಂತ ಚಿಕ್ಕ ಗಿಲ್ಟಿ ಅಷ್ಟೇ. ಅದಕ್ಕೆ ಯಾಕೋ ಅಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ನಮ್ಮ ಆಫೀಸಲ್ಲಿ ಅವ್ರ ಡೇಟಾ ಎಲ್ಲ ಇದ್ದೇ ಇರುತ್ತಲ್ವಾ, ಮತ್ತೆ ಪ್ರಾಸೆಸ್ ಮಾಡೋಣ ಬಿಡು. ನಿನ್ನ ಡಲ್ನೆಸ್ ಅದಕ್ಕೋಸ್ಕರ ನೀನ? ಹಾಂ, ಹೌದಣ್ಣ, ಆ ಫೈಲ್ ಬಗ್ಗೆನೆ. ಹೌದು ಮಾಮ್, ಅವರೆಲ್ಲ ಎಲ್ಲಿ? ಅವ್ರು ಆಲ್ರೆಡಿ ಹೊರಟೋದ್ರು ಕಣೋ, ನಾವೇ ಲೇಟು. ಎಲ್ಲ ಇಟ್ಟ್ಯಾ ಕನಕ? ಏನು ಬಿಟ್ಟಿಲ್ಲ ಅಲ್ವಾ? ಕೃಷ್ಣ, ಹಾ, ಬನ್ನಿ. ನಡಿ. ಅನಂತ್, ಅನಂತ್, ಅನಂತ್! 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 ಸಿಟಿ ಅವ್ರನ್ನ ನಂಬಾರ್ದು ಅಂತ ಹೇಳ್ತಾನೆ ಇದ್ರು, ನಾನೇ ನಂಬಲಿಲ್ಲ. ಬಣ್ಣದ ಮಾತಾಡಿ ಮೋಸ ಮಾಡಿ ಹೋಗ್ತಾರೆ. Will you marry me? ಹೇ ಅನಂತ್, ಒಂದು ನಿಮಿಷ, ಕಾರ್ ನಿಲ್ಸು. ಯಾಕೆ ಕೃಷ್ಣ? ಅಜ್ಜಿ, ನನಗೆ ಯಾಕೋ ಈ ಜಾಗನ ಒಂದ್ಸಲ ಇಳಿದು ನೋಡ್ಬೇಕು ಅನಿಸ್ತಾ ಇದೆ. ಇವಾಗ ಯಾಕಂದ? ಇನ್ನೊಂದಿನ ನೋಡ್ಬೋದಲ್ವಾ? ಮತ್ತೆ ನಾವು ಈ ಕಡೆ ಬರಲ್ವಲ್ಲ ಅಜ್ಜಿ. ಒಂದು 5 ನಿಮಿಷ ನೀವು ಕಾರಲ್ಲೇ ಕೂತೀರಿ, ನಾನು ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ. ಸರಿ, ಹುಷಾರಾಗಿ ಹೋಗ್ಬಾ. ಹುಷಾರು. ಅವಳ 15 ಲಕ್ಷ ಫೈನ್ ಕಟ್ಟೋ ತನಕ ಅವಳನ್ನ ಇಲ್ಲಿಂದ ಬಿಡಬಾರ್ದು ಅಂತ ಹೇಳಿದ್ದಾರೆ. ದಯವಿಟ್ಟು ಅದನ್ನ ಕೊಡಿ ಅತ್ತೆ. ಸಮಾಧಾನ ಮಾಡಿ ಸುಮ್ಮನೆ ಗಾಯತ್ರಿ.
ಅಲ್ಲೇನ್ ಮಾಡ್ತಿದ್ಯಾ? ಏಯ್